ಹಾಯ್ ಎಲ್ರಿಗೂ. ಇವಾಗ ಸಂಜೆ 4 ಗಂಟೆ ಆಯಿತು. ಚಹಾ ಎಲ್ಲ ಆಯಿತು. ಚಹಾ ಕುಡಿದು ಒಂದು ರೌಂಡ್ ಗದ್ದೆ ಬದಿಗೆ ಹೋಗಿ ಬರುವ ಅಂತ. ತುಂಬ ದಿನ ಆಯಿತು ಗದ್ದೆಗೆಲ್ಲ ಹೋಗಿ ಬರದೆ, ಹಾಗೆ ಹೋಗುವ ಅಂತ. ಬಿಸಿಲು 4 ಗಂಟೆ ಆದರೂ ಬಿಸಿಲು ತುಂಬ ಇದೆ. ಮಳೆಗಾಲ ಮುಗಿತಾ ಬಂತಲ್ಲ, ಇನ್ನೇನು ಕೊಯ್ಲು ಸ್ಟಾರ್ಟ್ ಆಗುತ್ತೆ. ಇನ್ನು ನಾಡ್ದು ದೀಪಾವಳಿ ಹಬ್ಬ. ದೀಪಾವಳಿ ಹಬ್ಬಕ್ಕೊಂದು ಮಳೆ ಬಂದರೆ ಬರಬೇಕು ಅಷ್ಟೇ, ಲಾಸ್ಟ್. ಇನ್ನು ಮಳೆ ಇಲ್ಲ. ಗದ್ದೆ ಎಲ್ಲ ಹಣ್ಣಾಗಿತ್ತಂತೆ, ಹಾಗೆ ನೋಡ್ಕೊಂಡು ಬರೋಣ ಅಂತ. ಇಲ್ಲಿ ದನ ಎಲ್ಲ ನೋಡಿ ಮೆಂದ್ಕೊಂಡು ಅವ್ರ ಮನೆಗೆ ಹೋಗಲಿಕ್ಕೆ ಹೊರಡ್ತಾ ಇದ್ದಾವೆ. ಇದೆಲ್ಲ ಮೊದಲಿದೆಲ್ಲ ನಡ್ತಾಯಿದ್ರು. ಇವಾಗ ಅಂದರೆ ಹಂದಿ ಕಾಟ ಮತ್ತು ದನ ಮತ್ತು ಬೇರೆ ಪ್ರಾಣಿಗಳೆಲ್ಲ ಬಂದು ತಿನ್ನೋದ್ರಿಂದ ಇದೆಲ್ಲ ನಡೋದನ್ನು ಕೈದು ಮಾಡಿದ್ರು. ಮೊದಲು ಇದಿಷ್ಟು ಗೆದ್ದೆ ನಡ್ತಾಯಿದ್ರು, ಇವಾಗ ಇದೆಲ್ಲ ಹಡ್ಬಿದ್ದಿದೆ ಗೆದ್ದೆ ಎಲ್ಲ. ನಮ್ಮನೆ ನಾಯಿ ಕೂಡ ನನ್ನ ಜೊತೆ ಬರ್ತಾ ಇದೆ ಗೆದ್ದೆ. ಇಷ್ಟು ವರ್ಷ ಅಲ್ಲ, ಇಷ್ಟೊತ್ತಿಗೆ ಕೊಯ್ಲೆಲ್ಲ ಆಗ್ತಾ ಉಂಟು. ಅಂದರೆ ಕೊಯ್ಲೆಲ್ಲ ಮುಗಿದು ತುಂಬ ದಿನ ಆಗ್ತಾಯಿತ್ತು. ಆದರೆ ಈ ವರ್ಷನೂ ಮಾತ್ರ ಲೇಟ್. ಅಂದರೆ ನಟ್ಟಿದ್ದು ಲೇಟ್ ಆಯ್ತಲ್ಲ, ಮತ್ತು ನಟ್ಟಿದ ಟೈಮಿಗೆ ನೆರೆ ಬಂದು ತುಂಬ ದಿನ ನೆರೆ ಬಂದು ನಿಂತ್ಕೊಂಡು ಗೆದ್ದೆ ಎಲ್ಲ ಹಾಳಾಯ್ತು. ಹಾಗಾಗಿ ಕದ್ರ ಬಪ್ಪು ದಿವಸ ಎಲ್ಲ ಲೇಟ್ ಆಯಿತು. ಹಾಗಾಗಿ ದೀಪಾವಳಿದ ಹಬ್ಬದ ನಂತರನೇ ಆಯಿತು ಅದು ಈ ಸಲ ಕೊಯ್ಲು. ಇಷ್ಟರೊಳಗೆ ದೀಪಾವಳಿ ಹಬ್ಬದೊಳಗೆ ಆಗ್ತಾಯಿತ್ತು. ಇಲ್ಲೊಂದು ಚಿಕ್ಕದೊಂದು ತೋಡುಂಟು. ಅಂದರೆ ಮೊದಲೆಲ್ಲ ಗದ್ದೆ ನಡ್ತಾ ಇದ್ರಲ್ಲ, ಆವಾಗ ಗದ್ದೆಗೆ ಹೆಚ್ಚಾಗಿರುವಂಥ ನೀರನ್ನು ತೋಡಲ್ಲಿ ಕಡಿದು ಕೊಡ್ತಾಯಿದ್ರು. ಈ ತೋಡಿಂದ ದೊಡ್ಡ ತೋಡಿಗೆ ಹೋಗ್ತಾಯಿತ್ತು ನೀರು. ಮತ್ತು ಇವು ಗದ್ದೆಗೆ ನೀರು ಬೇಕಾದಾಗ ಇಲ್ಲಿ ತೋಡಿಗೆ ಅಣೆಕಟ್ಟು ಥರ ಸಣ್ಣದಾಗಿ ಕಟ್ಟಿ ಗದ್ದೆಗೆ ನೀರು ಬಿಟ್ಕೋತಾ ಇದ್ದರು. ಇವಾಗೆಲ್ಲ ಗದ್ದೆ ಎಲ್ಲ ನೋಡೋದು ಕೈದಾಯ್ತಲ್ಲ, ಅದೆಲ್ಲ ಸುಮ್ಮನೆ ಅಂದರೆ ಹಡ್ಬಿದ್ದಿದೆ ಎಲ್ಲದು. ಮತ್ತು ಸಂಕ ಏನೂ ಇಲ್ಲ ದಾಟಿ ಹೋಗಲಿಕ್ಕೆ. ಆದರೆ ನಮ್ಮ ಗದ್ದೆಗೆ ಒಂದು ಗೆದ್ದೆಗೆ ಇದರಲ್ಲಿ ಹೋಗೋದ್ರಿಂದ ನಾವೇ ಒಂದು ಸಣ್ಣದು ಹಲಗೆಯನ್ನು ಹಾಕಿದ್ದೇವೆ. ಮೊದಲಂತೂ ನಮ್ಮ ಮನೆಯಲ್ಲಿ ಎಲ್ಲ ಗೆದ್ದೆ ನಡ್ತಾಯಿದ್ರು. ಅಂದರೆ ಒಂದು ಗೆದ್ದೆನೂ ಹಡ್ಬಿಳ್ಸೋದಿಲ್ಲ ಆಯ್ತು, ಅಷ್ಟು ಗೆದ್ದೆ ನಡ್ತಾಯಿದ್ರು. ಆದರೆ ಇವಾಗ ಒಂದೇ ಗೆದ್ದೆ, ಅಂದರೆ ಮಾಡಲಿಕ್ಕೆ ಯಾರೂ ಇಲ್ಲ. ಮತ್ತು ಹಂದಿ ಎಲ್ಲ ಬಚ್ಚೋದಿಲ್ಲ ಗೆದ್ದೆ. ಅಂದರೆ ಕದ್ರ ಬಂತು ಕೊಯ್ಯೋ ಟೈಮಿಗೆಲ್ಲ ಹಂದಿ ಎಲ್ಲ ಒಕ್ಕಿ ಹಾಳು ಮಾಡುತ್ತೆ, ಮತ್ತು ಎಂಥ ಸಹ ಸಿಕ್ಕುವುದಿಲ್ಲ. ಹಾಗಾಗಿ ಕೆಲವೊಂದು ಗೆದ್ದೆ ಹಾಗೆ ಹಡ್ಬಿಟ್ಟಿದ್ದಾರೆ. ಮತ್ತು ಒಂದು ಗೆದ್ದೆ ನಟ್ಟಿದ್ದಾರೆ, ಒಂದಲ್ಲ 2 ಗೆದ್ದೆ ನಟ್ಟಿದ್ದಾರೆ. ಒಂದು ಮನೆ ಹತ್ತಿರ ಮತ್ತು ಇನ್ನೊಂದು ಇಲ್ಲಿಗೆ ಹೋಗ್ತಾ ಇದೆ ನೋಡಿ. ಅದು ಆವಾಗಲೇ ತೋರಿಸಿದ್ನಲ್ಲ, ಅದು ಸಣ್ಣ ತೋಡು. ಆ ತೋಡಿನ ನೀರೆಲ್ಲ ಹರಿದು ಇದು ದೊಡ್ಡ ತೋಡು, ಈ ತೋಡಿಗೆ ಹೋಗುತ್ತೆ. ಮತ್ತು ಈ ತೋಡಿಗೆ ನೀರು ಎಲ್ಲಿಂದ ಬರುತ್ತೆ ಅಂದರೆ ಮೇಲೆ ಗುಡ್ಡೆ ಇರೋದ್ರಿಂದ ಆ ಗುಡ್ಡೆ ನೀರೆಲ್ಲ ಮಳೆ ಬಂದು ಗುಡ್ಡೆಯಲ್ಲಿ ಇರೋ ನೀರು ಎಲ್ಲ ಹರಿದು ಬಂದು ಈ ತೋಡಲ್ಲಿ ಹರಿದು ಹೋಗುತ್ತೆ. ಮತ್ತು ಈ ತೋಡಲ್ಲಿ ಅಲ್ಲಿ ಮೇಲ್ಗಡೆ ಕಟ್ಟಾಕಿದ್ದಾರೆ, ಹಾಗಾಗಿ ನೀರು ನಿಂತ್ಕೊಂಡಿದೆ. ಅಂದರೆ ಇವಾಗ ಮಳೆ ಇಲ್ಲಲ್ಲ, ಗದ್ದೆಗೆ ನೀರು ಬೇಕಲ್ಲ, ಹಾಗಾಗಿ ಅಲ್ಲೆಲ್ಲ ಕಟ್ಟಾಕಿದ್ದಾರೆ. ನೀರು ನಿಂತ್ಕೊಂಡಿದೆ, ಹರಿದು ಹೋಗೋದಿಲ್ಲ. ಮಳೆ ಬಂದರೆ ಮಾತ್ರ ನೀರು ಹರಿತಾ ಇರುತ್ತೆ. ಸುತ್ತಲೂ ನೋಡಿದರೂ ಇದೇ ರೀತಿ ಬೇಲಿ, ಕಟ್ಟಿಗೆ ಬೇಲಿ ಆಗಿರ್ಬೋದು. ಮತ್ತು ಈಗ ಬಲೆ ಎಲ್ಲ ಸಿಗುತ್ತೆ ನೋಡಿ, ಆ ಬಲೆ ಬೇಲಿ, ಹಂದಿ ದನ ಎಲ್ಲ ಬರ್ತಾವೆ ನೋಡಿ. ಹಾಗಾಗಿ ಸುತ್ತಲೂ ಬೇಲಿ ಮಾಡಿದ್ದಾರೆ ಗದ್ದೆ ಸುತ್ತಲೂ. ಗದ್ದೆ ಎಲ್ಲ ಹಣ್ಣಾಗಿದೆ. ಇದು ನಮ್ಮದಲ್ಲ, ಬೇರೆಯವ್ರ ಮನೆಯದು. ಸ್ಟಾರ್ಟಿಂಗ್ ನಡುವಾಗ ನೋಡೋದಕ್ಕಿಂತ ಅದು ನಟ್ಟಾದ ಮೇಲೆ ಹಸಿರಾಗಿ ಬರುತ್ತೆ ನೋಡಿ, ಆವಾಗ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಹಸಿರಾಗ್ತಾ ಆಗ್ತಾ ಹಾಗೆ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ. ಮತ್ತು ಈಗ ಕದ್ರು ಬಂದ ಮೇಲಂತೂ ನೋಡಲಿಕ್ಕೆ ಎಷ್ಟು ಚೆಂದ ಅಲ್ವಾ ಗದ್ದೆ ಸುತ್ತಲೂ. ಅಂದರೆ ಬೆಳಿಗ್ಗೆ ಅಥವಾ ಸಂಜೆ ತಿರುಗಾಡಿ ಬರಲಿಕ್ಕೆ ತುಂಬ ಖುಷಿಯಾಗುತ್ತೆ. ಗದ್ದೆ ಎಲ್ಲ ಪೂರ್ತಿ ಹಣ್ಣಾಗಿದೆ. ಇನ್ನೊಂದು 2-3 ದಿನದಲ್ಲಿ ಕೊಯ್ಲು ಸ್ಟಾರ್ಟ್ ಮಾಡ್ಬೋದು ಅನಿಸುತ್ತೆ. ಇದು ನಮ್ಮನೆ ಗದ್ದೆ ಒಂದು, ಅಂದರೆ ಇದು ನಮ್ಮನೆದಲ್ಲ, ಬೇರೆಯವ್ರದ್ದು. ನಮ್ಮನೆ ಗದ್ದೆ ಪಕ್ಕ ಇದೆ ಅಂತ ನಾವು ಮಾಡ್ತಾ ಇರೋದು. ಗದ್ದೆ ನಟ್ಟಿ ಎಲ್ಲ ಮಾಡಿ ಇವಾಗ ಕದ್ರು ಬರುವಾಗ ಕದ್ರು ಚೆನ್ನಾಗಿ ಬಂದು ಗದ್ದೆ ಒಳ್ಳೆ ಆಗಿದ್ದರೆ ಅವರಿಗೆ, ಗದ್ದೆ ನಟ್ಟವರಿಗೆ ಎಷ್ಟು ಖುಷಿಯಾಗುತ್ತೆ. ಅಂದರೆ ಹಬ್ಬ ಈ ಸಲ ಆದರೂ ಬೆಳೆ ಚೆನ್ನಾಗಿ ಬಂತಲ್ಲ. ಅಂದರೆ ಕೆಲವರು ಇದನ್ನೇ ನಂಬ್ಕೊಂಡಿರ್ತಾರೆ. ನಾವೆಲ್ಲ ನೋಡೋದು ಅಂದರೆ ನಮ್ಮ ಊಟಕ್ಕಾಗುವಷ್ಟು ಮಾತ್ರ, ಅಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೋತೀವಿ. ಆದರೆ ಬೇರೆಯವರೆಲ್ಲ ಇದರಿಂದನೇ ಜೀವನ ಸಾಗಿಸ್ತಾ ಇರ್ತಾರೆ. ಇದು ವರ್ಷಕ್ಕೊಮ್ಮೆ ಫಲ ಬರುತ್ತೆ ನೋಡಿ, ಅದನ್ನು ನಂಬ್ಕೊಂಡೇ ಜೀವನ ಸಾಗಿಸ್ತಾ ಇರ್ತಾರೆ. ಅವ್ರ ಮನೆಗೆ ಆಧಾರ ಆಗಿರೋದೇ ಅದೇ. ಈ ಮಳೆ ಅಥವಾ ಈ ಪ್ರಾಣಿಗಳ ಕಾಟದಿಂದ ಆ ಬೆಳೆ ಹಾಳಾಯ್ತಂದರೆ ಅವ್ರು ವರ್ಷ ಇಡೀ ಕಷ್ಟಪಟ್ಟಿದ್ದು ವೇಸ್ಟ್ ಆಗುತ್ತೆ ಅಲ್ವಾ. ಎಷ್ಟು ಕಷ್ಟ ರೈತರ ಜೀವನ. ಗದ್ದೆ ಎಲ್ಲ ಅರ್ಧ ಸ್ವಲ್ಪ ಹಸಿ ಹಾಗೆ ಇದೆ. ಅಂದರೆ ಅದು ಮರ ಇರೋದ್ರಿಂದ, ಆ ಕಡೆ ಎಲ್ಲ ತೋಟ ಇರೋದ್ರಿಂದ ಅಲ್ಲಿ ಅರ್ಧ ಮಾತ್ರ ಹಸಿ ಇದೆ. ಅದಿನ್ನು ಒಣಿಲಿಕ್ಕೆ, ಅಂದರೆ ಬಿಸಿಲು ಬೀಳೋದಿಲ್ಲ ಆ ಕಡೆ, ಮರದ ನೆರಳು ಇರೋದ್ರಿಂದ ಅರ್ಧ ಹಸಿ ಇದೆ. ಸ್ಕೂಲಿಗೆ ಹೋಗುವಾಗ ಮೊದಲೆಲ್ಲ ನಡ್ಕೊಂಡೇ ಹೋಗೋದಲ್ವ. ಅಂದರೆ ಬೈಲಲ್ಲಿ ಈ ಥರ ಕಂಠದ ಮೇಲೆ ನಡ್ಕೊಂಡೇ ಹೋಗ್ತಾ ಇದ್ವಿ. ಆವಾಗ ಫಸ್ಟಿಗೆ ಸ್ಟಾರ್ಟಿಂಗ್ ಒಂದೊಂದು ಕದ್ರು ಬರುತ್ತೆ ನೋಡಿ, ಆವಾಗ ಒಂದೊಂದು ಕದ್ರು ಬಂದಾಗ ಫಸ್ಟ್ ಕದ್ರು ನೋಡ್ತೀವಿ ನೋಡಿ, ಆವಾಗ ಈ ರೀತಿ ಕದ್ರನ್ನು ಕಟ್ಟಿ ಹೋಗ್ತೀವಿ. ಅಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಮೊದಲೆಲ್ಲ ಒಂಥರ ಖುಷಿ ನಾವು ಕದ್ರು ಕಟ್ಟೋದು ಅಂದರೆ. ಈಗ ಗದ್ದೆಯಲ್ಲಿ ಎಲ್ಲಿ ಕದ್ರು ನೋಡಿದರೂ ಸಾಕು, ಅಂದರೆ ಗದ್ದೆ ಮಧ್ಯೆ ಇದ್ದರೂ ಸಹ ಹೋಗಿ ಅಲ್ಲಿ ಕಟ್ಟಿ ಬರ್ತಾ ಇದ್ವಿ. ಅಂದರೆ ಫಸ್ಟ್ ಕದ್ರು ನಾನು ನೋಡಿದ್ದು ಅಂತ ಹೇಳಿ ಅಲ್ಲಿ ಈ ರೀತಿ ಕಟ್ಟಿ ಬರ್ತಾ ಇದ್ವಿ.
ಸೈಡ್ ಕಂಠದಲ್ಲಿರೋ ಹುಲ್ಲೆಲ್ಲ ಕೊಯ್ಕೊಂಡು ಹೋಗಿದ್ಲು. ಅಂದರೆ ಹುಲ್ಲು ಬೆಳೆದಿದ್ರೆ ಇಲ್ಲಿ ತಿರ್ಗಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ದನಕ್ಕೂ ಬೇಕಲ್ಲ ತಿನ್ನಲಿಕ್ಕೆ. ಹಾಗಾಗಿ ಹುಲ್ಲನ್ನು ತಗೊಂಡೋಗಿದ್ಲು. ಹಸಿ ಹುಲ್ಲಾದರೆ ಅವು ಚೆನ್ನಾಗಿ ತಿಂತವೆ ದನಗಳು. ನಮ್ಮ ಗದ್ದೆ ಅಂತೂ ಈ ಸಲ ಏನು ಚೆನ್ನಾಗಿ ಆಗಲಿಲ್ಲ. ಅಂದರೆ ಇಷ್ಟು ವರ್ಷಕ್ಕೆ ಕಂಪೇರ್ ಮಾಡಿದರೆ ಈ ಸಲ ಚೆನ್ನಾಗಿ ಆಗಲಿಲ್ಲ. ಅಂದರೆ ಸ್ಟಾರ್ಟಿಂಗ್ ನಟ್ಟುವಾಗಲೇ ಮಳೆ ಜಾಸ್ತಿಯಾಗಿ, ಅಂದರೆ 3-4 ದಿನ ನೆರೆ ಬಂದು ನಟ್ಟಿದ ಕೂಡಲೇ ಹಾಗೆ ಎಲ್ಲ ಬಳ್ಕೊಂಡು ಹೋಗಿದೆ. ಹಾಗಾಗಿ ಅಷ್ಟೊಂದು ಗೆದ್ದೆ ಏನು ಚೆನ್ನಾಗಿ ಆಗಲಿಲ್ಲ. ಆದರೂ ಇಷ್ಟಾದರೂ ಆಯ್ತಲ್ಲ. ಆದರೆ ಬೇರೆಯವರು ಕೆಲವರು ಗೆದ್ದೆಗೆ ಅಂದರೆ 30-40 ಸಾವಿರ ಈ ರೀತಿ ಎಲ್ಲ ಖರ್ಚು ಮಾಡಿದ್ದಾರೆ. ಅಂದರೆ ಹೂಟಿಗೆ, ನಟ್ಟಿಗಾಗಿರ್ಬೋದು, ಮತ್ತು ಕೆಲಸದವ್ರನ್ನ ಹಾಕ್ಕೊಂಡು ಕೆಲಸ ಮಾಡಿದ್ದು, ಹಾಗೆ 40-35 ಸಾವಿರ ತನಕ ಖರ್ಚು ಮಾಡಿದ್ದಾರೆ. ಆದರೂ ಅವರದ್ದು ಒಂದು 10 ಸಾವಿರ ಭತ್ತ ಸಹ ಆಗಲಿಲ್ಲ. ಅಷ್ಟು ಇದಾಗಿದೆ ಈ ಸಲ, ಹಾಳಾಗಿ ಹೋಗಿದೆ ಗೆದ್ದೆ ಎಲ್ಲ. ಅವ್ರು ಖರ್ಚು ಮಾಡಿದ ಅಮೌಂಟ್ ಏನು ಅದು 1/4% ಬರಲಿಲ್ಲ ಅವರಿಗೆ. ಈ ಬೇಲಿ ಮಾಡಿದ್ದು ಒಳ್ಳೆಯದು. ಆದರೆ ದಾಟ್ಕೊಂಡು ಹೋಗಲಿಕ್ಕೆ ಬರಲಿಕ್ಕೆ ಕಷ್ಟ, ಆಚೆ ಈಚೆ ಕಡೆ ಹೋಗಲಿಕ್ಕೆ. ನಾವೆಲ್ಲ ಈಸಿಯಾಗಿ ಹೋಗ್ಬೋದು, ಆದರೆ ನನಗಿಂತ ಸ್ವಲ್ಪ ದಪ್ಪ ಬಂದರೆ ಅವರು ಗದ್ದೆಗೆ ಹೋಗಲಿಕ್ಕೆ ಆಗೋದಿಲ್ಲ ಈ ಬೇಲಿಯಲ್ಲಿ. ಗದ್ದೆ ನೋಡಬೇಕಂತ ಯಾರಾದರೂ ದಪ್ಪ ಇದ್ದವ್ರು ಬರಬೇಕು. ಇಲ್ಲಿ ಬೇಲಿ ತನಕ ಬಂದು ವಾಪಸ್ ಹೋಗ್ತಾರೆ, ಮೇಲೆ ದಾಟಿ ಹೋಗಲಿಕ್ಕೆ ಆಗಲ್ಲ. ನನ್ನ ಜೊತೆ ನಾಯಿ ಬಂದು ಇಡೀ ಗದ್ದೆ ಎಲ್ಲ ಹುಡುಕಿ ಬಂತು. ಯಾರಾದರೂ ನೋಡಿದರೆ ನನಗೆ ಬೈತಾ ಇದ್ರು. ಎಲ್ಲ ಗೆದ್ದೆನೂ ಒಂದ್ಸತಿ ಹುಡುಕಿ ಬಂತು. ನಮ್ಮನೆ ಗದ್ದೆ ಮಾತ್ರ ಅಲ್ಲ, ಅಲ್ಲಿ ಎಲ್ಲ ಯಾವ ಗೆದ್ದೆ ಸಿಕ್ತು ನೋಡಿ, ಎಲ್ಲ ಗೆದ್ದೆನೂ ಒಂದ್ಸಲ ಹುಡುಕಿ ತಿರುಗಾಡಿ ಬಂತು ನಾಯಿ. ತೋಡು, ಈ ತೋಡಿನ ನೀರೆಲ್ಲ ಇಲ್ಲೊಂದು ದೊಡ್ಡ ತೋಡು ಉಂಟು, ಅದಕ್ಕೆ ಹೊತ್ತು. ಹಾಗೆ ಇದೊಂದು ಇನ್ನೊಂದು ಗದ್ದೆ ನಮ್ಮದು, ನೋಡೋದಿಲ್ಲ, ಖಾಲಿ ಉಂಟು. ಇದ್ರ ಮೇಲೆ ಇನ್ನೊಂದು ಗದ್ದೆ ಉಂಟು. ಹಳು ಬೆಳ್ಕೊಂಡಿತ್ತು. ಮೊದಲು ಗೆದ್ದೆ ನಡುವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ತೆಗಿತಾ ಇದ್ರು. ಮತ್ತು ಇದೊಂದು ಸಂಕ ನೋಡಿ, ಗೌರ್ಮೆಂಟಿಂದ ಮಾಡಿರೋಂಥ ಸಂಕ ಇದು. ಅಂದರೆ ಮಧ್ಯೆ ತೋಡು ಉಂಟಲ್ಲ, ಆಚೆ ಗದ್ದೆಯಿಂದ ಈಚೆ ಗದ್ದೆಗೆ ಪ್ಲಾಸ್ ಆಗಲಿಕ್ಕೆ. ಇವಾಗಲೂ ನೀರು ಬರ್ತಾ ಉಂಟು, ಅದು ಗುಡ್ಡಿಂದೆಲ್ಲ ನೀರು ಬರ್ತಾ ಉಂಟು. ಅಲ್ಲಿ ನೋಡಪ್ಪ, ಸಂಕ. ಆಯಿತು, ಗದ್ದೆ ತಿರುಗಿ ಒಂದು ರೌಂಡ್ ತಿರುಗಿ ಮನೆಗೆ ಬರ್ತಾ ಇದ್ವಿ. ನಮ್ಮ ಮನೆಯಿಂದ ಒಂದು ಎಷ್ಟು 5 ನಿಮಿಷ ಹತ್ತ ಗದ್ದೆಗೆ ಆಗ್ಬೋದಲ್ಲ, 5 ನಿಮಿಷ ಆಗ್ಬೋದು. ಮೊದಲೆಲ್ಲ ಅಂದರೆ ಕೈಯಲ್ಲೇ ಕೊಯ್ದು ಹೊತ್ಕೊಂಡು ಬರ್ತಾಯಿದ್ರು. ಆದರೆ ಇವಾಗ ಒಂದು 2-3 ವರ್ಷ ಆಯಿತು ಮಿಷನ್ ಕೊಯ್ಲು. ಮಿಷನ್ ಬಂದರೆ ಒಂದು ದಿನದಲ್ಲಿ ಎಲ್ಲ ಕೊಯ್ದಾಗುತ್ತೆ. ಮತ್ತು ಭತ್ತ ಹೊತ್ಕೊಂಡು ಬರಬೇಕು. ನಂತರ ಪಿಂಡಿ ಮಾಡೋ ಮಿಷನ್, ಹುಲ್ ಪಿಂಡಿ ಮಾಡೋ ಮಿಷನ್ ಬರುತ್ತೆ. ಆದರೆ ಮುಂಚೆಲ್ಲೆಲ್ಲ ಒಂದಿನ ಇಡೀ ದಿನ ಪೂರ್ತಿ ಕೊಯ್ಯಬೇಕು. ಅಂದರೆ ಮತ್ತೆ ಒಂದಿನ ಬಿಸಿಲಲ್ಲಿ ಒಣಗಲಿಕ್ಕೆ ಬಿಡಬೇಕು. ಆದರೆ ಅದ್ರ ನೆಕ್ಸ್ಟ್ ಡೇ ಹೊತ್ಕೊಂಡು ಬಂದು ಮನೆಗೆ ಬಂದು ಜಬ್ಬಬೇಕು. ತುಂಬ ಕೆಲಸ ಆಗ್ತಿತ್ತು ಆಗಲೆಲ್ಲ. ಮತ್ತು ಅದು ಕಷ್ಟ ಆಗ್ತಿತ್ತು. ಜನ ಎಲ್ಲ ಸಿಕ್ಕಿದ್ರೆ ಅಡ್ಡಿಲ್ಲ, ಸಿಕ್ಕಲಿಲ್ಲ ಅಂದರೆ ತುಂಬ ಕಷ್ಟ ಆಗ್ತಿತ್ತು. ಆದರೆ ಇವಾಗೆಲ್ಲ ಆಗಿಲ್ಲ, ದುಡ್ಡೊಂದು ಕೊಟ್ಟರೆ ಆಯಿತು, ಎಲ್ಲ ಮಾಡಿಬಿಡ್ತಾರೆ. ಸಿಟಿ ಜೀವನಕ್ಕೆ ಹೋಲಿಸಿದರೆ ಸಿಟಿ ಜೀವನಕ್ಕಿಂತ ನಮ್ಮ ಹಳ್ಳಿ ಜೀವನನೇ ಎಷ್ಟೋ ಬೆಟರ್ ಅಂದರೆ ಹೇಳ್ಬೋದು. ಅಂದರೆ ಶುದ್ಧವಾದ ಗಾಳಿ, ತೋಟ, ಹಸು, ಕರು, ಮನೆ ಅಂತ ಆರಾಮಾಗಿ ಇರ್ಬೋದು. ಬೀಳ್ತೀನಿ ಹೆದ್ರಿಕೆ ಎತ್ತಾ